ಪ್ರಯತ್ನ ಮಾಡ್ತಾ ನಡೆದಿದ್ದಾರೆ. ಹೀಗಾಗಿ ಇಂದಿಲ್ಲ ನಾಳೆ ನ್ಯಾಯ ಸಿಕ್ಕಿತು ಅಂತೇಳಿ ನನ್ನ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಇವೆಲ್ಲ ನಡೆದವರ ಘಟನೆಗಳು ಇವೆಲ್ಲ ಸಹಜ ಏನು ಅಂತೇಳಿ. ಸಹಜ ಅಂತ ಎಲ್ಲ ಅಸಹಜ ಸಾವುಗಳು, ಅವುಗಳ ಬಗ್ಗೆ ಏನಪ್ಪ ಅಂದ್ರೆ ನಿಜವಾಗಿಯೂ ತನಿಖೆ ಆಗಬೇಕಾಗಿದೆ, ಚರ್ಚೆ ಆಗಬೇಕಾಗಿದೆ. ಅದಕ್ಕಾಗಿಯೇ ನಮ್ಮ SIT ನೇಮಿಸಿದ್ರು. ಆದರೆ ಇವತ್ತು SIT ಆ ವರ್ತನೆ ಮಾಡೋದನ್ನು ನೋಡಿದಾಗ ಅದು ಮೂಲ ಗುಂಪು ಆಗಿದ್ದೇನೋಪ್ಪ, ಅದು ಸತ್ಯ ಹುಡುಕುವಂಥದ್ದು, ತನಿಖೆ ಮಾಡುವಂಥ ಕೆಲಸದಿಂದ ದೂರ ಸರಿದೇನು ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಚೆನ್ನೈನ ಸುತ್ತ, ಒಬ್ಬ ಭೀಮನ ಸುತ್ತ ಅಲ್ಲೇ ಸುತ್ತ ಆಗ್ತಾ ಇದೆ. ಯಾವೊಂದು 6 ಜನ ಇದ್ದಾರೆ ಅವರು ವಿಶೇಷ ಹೋರಾಟಗಾರ ಅಂತ ನಾವು ಕರ್ಕೊಳ್ತೀವಿ. ಆದರೆ ಅವ್ರ ದೃಷ್ಟಿಯಲ್ಲೇ ಅವರು ಸುಳ್ಳು ಹೇಳುವಂಥ ಸುಳ್ಳುಗಾರರು ಅಂತ ಅವ್ರ ಸುತ್ತಾಗ್ತಾಯಿದೆ. ಅವರು ಸತ್ಯ ಹುಡುಕುವಂಥ ಪ್ರಯತ್ನ ಮಾಡಲಿಕ್ಕಂತದ, ಇವ್ರು ಸುಳ್ಳು ಹೇಳಿದ್ದಾರೆ ಅಂತೇಳಿ. ಆದರೆ ನಾವು ಅವ್ರು ಕೇಳೋದಿಷ್ಟ ಸುಳ್ಳು ಅವ್ರು ಹೇಳೋದಾಗಿದ್ದರೆ ಸೌಜನ್ಯ ಹತ್ಯೆ ಆಗಿದ್ದು ಸುಳ್ಳ, ವೇದವಲ್ಲಿ ಅವ್ರ ಹತ್ಯೆ ಆಗಿದ್ದು ಸುಳ್ಳ, ಪದ್ಮಲತಾ ಅವ್ರ ಹತ್ಯೆ ಆಗಿದ್ದು ಸುಳ್ಳ, ಆನೆ ಮಾವತಿಂದು ಅವ್ರ ತಂಗಿದ ಹತ್ಯೆ ಆಗಿದ್ದು ಸುಳ್ಳ, ಏನಿವೆಲ್ಲ ಅಂತ ಮತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇದಕ್ಕೆ ಉತ್ತರ ಅವ್ರು ನಿರುತ್ತರ. ಅಂದ್ರೆ ಈ ಗೋಧಿ ಮೀಡಿಯಾದವರು ಸಹಿತ ಇವತ್ತು ಈ ತನಿಖೆಗೆ ಆಸ್ಪದ ಆಗುವಂಥ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಸರ್ಕಾರವೂ ಸಹಿತ ಸರ್ಕಾರ ಏನು ಹೇಳಬೇಕಾಗಿದ್ದಿಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಸರ್ಕಾರ ಅಂಡರ್ಸ್ಟುಡ್ ದ ವಾಟ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ ದೇರ್, ಅಲ್ಲಿ ಏನು ಹೋಗಿದ್ದು ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತದ. ಆದರೆ ಅವರು ತನಿಖೆ ಮಾಡು ಅಂತ ಹೇಳಿದಾರೆ ವಿನಃ ತನಿಖೆ ಯಾರ್ದು ಮಾಡು ಅಂತ ಪಕ್ಕ ಹೇಳಿಲ್ಲ. ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷ, ಇಲ್ಲ 20 ವರ್ಷದ ಡೈರೆಕ್ಷನ್ ಮಾಡಿದರೆ ಮಾಡಬೇಕು ಅಂತೇಳಿ. ಅದರ ಸುದ್ದಿ ಸುಕಾಲ ಅಲ್ಲಿ ಯಾವುದೂ ಇಲ್ಲ. 20 ವರ್ಷದ ಪ್ರಶ್ನೆನೇ ಇಲ್ಲ, ಯಾವ ಪ್ರಶ್ನೆ ಅವ್ರು ಮಾಡ್ತಾನೂ ಇಲ್ಲ. ಕೇವಲ ಇದೆ ಸುತ್ತ ಹಾಕುವಂಥದ್ದು. ಅಲ್ಲೇ ನಮಗೆ ಹಡ್ಡಿದ್ವಿ, ಹೆಣ್ಣುಗಳು ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ, ಒಂದು ಜನಗಳು ಸಿಕ್ಕು ಅಂತ ಹೇಳ್ಕೊಳ್ತಾವಿಲ್ಲ. ಅವು ಗಂಡಸಿನ ಮೂಳೆ ಏನೋ ಹೇಳಿ ತಪ್ಪಿಸ್ಕೊಳ್ಳೋಂಥ ಕೆಲಸಗಳು ಸಹಿತ ಇಲ್ಲಿ ಆಗಿದಾವೆ. ಎಷ್ಟು ಸರಿ ಎಷ್ಟು ತಪ್ಪ ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ. ಆಮದು ಬೇರೆ SIT ಇಲ್ಲಿವರೆಗೆ ಫೈನಲ್ ರಿಪೋರ್ಟನ್ನು ಕೊಟ್ಟಿಲ್ಲ. ಫೈನಲ್ ರಿಪೋರ್ಟ್ ಕೊಟ್ಟು